ಸುಮ್ಮನೆ ಕೂತ್ಕೊಂಡಿರುವಾಗ ಏನಾದರೂ ತಿನ್ನಬೇಕು ಅನಿಸಿದಾಗೆಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥ ಯೂಸ್ ಮಾಡಿ ಮಾಡಿಕೊಳ್ಳುವಂಥ ಒಂದು ಚಿಟಾಣಿ ಪುಟ್ಟು. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ಸೂಪರ್ ಆದ ಒಂದು ಸ್ವೀಟನ್ನು ಮಾಡಿಕೊಳ್ಳೋಣ. ಅದೇನಪ್ಪ ಅಂದರೆ ನಮ್ಮ ಭಾಷೆಯಲ್ಲಿ, ಕೊಡವ ಭಾಷೆಯಲ್ಲಿ ಚಿಟಾಣಿ ಪುಟ್ಟು ಅಂತ ಕರಿತೀವಿ. ಸ್ವೀಟ್ ಅಪ್ಪಮ್ಮ ಅಂತಲೂ ಕರಿಬಹುದು. ನಾನಿವತ್ತು ರವೆ ಮತ್ತು ಬಾಳೆಹಣ್ಣು ಯೂಸ್ ಮಾಡಿ ಅಪ್ಪಮ್ಮನ ಮಾಡ್ಕೊಳ್ತೀನಿ. ದಿಢೀರ್ ಅಂತ ಮಾಡ್ಬೋದು, ತುಂಬ ಬೇಗನೆ ಆಗುತ್ತೆ. 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ರವೆ ಯಾವುದಾದ್ರೂ ಆಗುತ್ತೆ. 2 ಏಲಕ್ಕಿನ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ರವೆ ಮತ್ತು ಏಲಕ್ಕಿಯನ್ನು ಸೇರಿಸ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಆಮೇಲೆ ಬ್ರೌನ್ ಶುಗರ್ ಕೂಡ ಹಾಕೊಳ್ಳುವಂಥದ್ದಿದೆ. ಈ ಹದದಲ್ಲಿ ನೈಸಾಗಿ ಪುಡಿ ಮಾಡಿಕೊಂಡು ಆಮೇಲೆ ಬಾಳೆಹಣ್ಣೆಲ್ಲ ಸೇರಿಸಿ ನೀರು ಸೇರಿಸಿ ರುಬ್ಕೊಳ್ಳುವಂಥದ್ದು. ನಾನಿಲ್ಲಿ 1 ಪಚ್ಚೆ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಬ್ರೌನ್ ಶುಗರನ್ನು ತೊಗೊಂಡಿದ್ದೀನಿ ನಾನು. ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಗೋಧಿ ಹಿಟ್ಟನ್ನು ಕೂಡ ರುಬ್ಕೊಂಡಿದ್ದಾಗಿದೆ. ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಕಲಸಿಟ್ರೆ ಸಾಕು. ಸ್ವಲ್ಪ ಅಡಿಗೆ ಸೋಡಾ, ಉಪ್ಪು ಎಲ್ಲ ಹಾಕೊಳ್ಳುವಂಥದ್ದಿದೆ. ಈ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿರಬೇಕು. ಇದು ಅರ್ಧ ಗಂಟೆ ನೆಂದ ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ರವೆ ಎಲ್ಲ ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ. ನೀವು ಸೋಂಪು ಕಾಳು ಇಲ್ಲ ಅಂತ ಹೇಳಿದ್ರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು. ಅರ್ಧ ಚಮಚದಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿನ ಕಟ್ ಮಾಡಿ ಕೂಡ ಹಾಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಗನೆ ಮಾಡ್ಕೊಳ್ಬೋದು. ಇದು ರವೆ ಮತ್ತು ಬಾಳೆಹಣ್ಣು ಇದ್ದರೆ ಆಯಿತು. ಬಾಳೆಹಣ್ಣು ಹಾಕಿರೋದ್ರಿಂದ ತುಂಬ ಸಾಫ್ಟ್ ಆಗಿರುತ್ತೆ. ತಿನ್ನೋದಕ್ಕೂ ಕೂಡ ಬಾಳೆಹಣ್ಣು ಫ್ಲೇವರು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಾದ ಮೇಲೆ ಸ್ವಲ್ಪ ಅಡಿಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ಇಟ್ಟು ಮಾಡ್ಕೊಳ್ಳುವಂಥದ್ದು. ನಾನೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತೀನಿ ಸಣ್ಣ ಗ್ಲಾಸಲ್ಲಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಹಿಟ್ಟು ರೆಡಿ ಇರಬೇಕು. ನೀವು ನೋಡ್ಬೋದು. ಚಿಟಾಣಿ ಪುಟ್ಟ ಕಲ್ಲನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅಪ್ಪದ ಹಿಟ್ಟದ ಕಲ್ಲನ್ನೇ ನಾವು ಚಿಟಾಣಿ ಪುಟ್ಟ ಕಲ್ಲು ಅಂತ ಹೇಳ್ತೀವಿ. ತುಪ್ಪ ಸೇರಿಸ್ಕೊಳ್ಳೋಣ. ಹಾಕೊಳ್ಳೋಣ. ಈಗ ತುಂಬ ಹಾಕೊಳ್ಳೋಕ್ಕೆ ಹೋಗಬೇಡಿ. ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಈ ರೀತಿಯಲ್ಲಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದುಕೊಂಡಿರಬೇಕು. ಇವಾಗ ಇದನ್ನು ತಗೊಳ್ಳೋಣ.
ಚೆನ್ನಾಗಿರುವಂಥ ಸಾಫ್ಟ್ ಆದ ನಮ್ಮ ಸ್ವೀಟ್ ಅಪ್ಪಮ್ ಅಥವಾ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಚಿಟಾಣಿ ಪುಟ್ಟು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅಕ್ಕಿ ನೆನೆಗೆ ಹಾಕಿ ಕಾಯಿ ಅಕ್ಕಿ ಬೆಲ್ಲ ಎಲ್ಲ ರುಬ್ಬಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ದಿಢೀರ್ ಅಂತ ಮಾಡ್ಕೊಳ್ಬೇಕಾದ್ರೆ ನಾವು ರವೆ ಹಾಕಿ ಮಾಡ್ಕೊಳ್ಬೋದು. ಇದು ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಬೇಗನೆ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ಆಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಟೀ ಟೈಮಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸುಮ್ಮನೆ ಕೂತ್ಕೊಂಡಾಗ ಏನು ತಿನ್ನೋದು ಅನಿಸಿದಾಗ ತುಂಬ ಬೇಗನೆ ಮಾಡಿಕೊಳ್ಳುವಂಥ ಒಂದು ಚಿಟಾಣಿ ಪುಟ್ಟಾಗಿರುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.